ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವಾಗ ನೋಡೋಣ ಫರ್ದರ್. ಬೆಳಗ್ಗೆ ನೋಡಿದ್ವಿ ಲೈಕ್ ಏನ್ ನಡೀತಾ ಇದೆ ಅಂತ. ಸೊ ಒಬ್ಬರ ಜೀವನದ ಕರ್ಮದ ಚಕ್ರ ಆಯ್ತಾ ತಿರುಗಿದೆ ಅವ್ರ ಕಡೆಗೆ ಅಂತ ಅಂದ್ರೆ ನೆಗೆಟಿವ್ ಆಗಿ ಅವ್ರು ಏನ್ ಕೊಟ್ರು ಪ್ರಪಂಚಕ್ಕೆ ಅದೇ ವಾಪಸ್ ಅವ್ರಿಗೆ ಸಿಗ್ತಾ ಇದೆ. ಯಾವ ತರ ಅಂತಂದ್ರೆ ಅವ್ರಿಗೇನು ಆಗ್ತಾ ಇಲ್ಲ ಮಾಡಿದ್ರು, ಬಟ್ ಅವರ ಮಕ್ಕಳಿಗೆ ಎಫೆಕ್ಟ್ ಶುರು ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ, ತೋರಿಸಿದ್ರು. ಸೊ ಫರ್ದರ್ ನೋಡೋಣ ಇವಾಗ ಇನ್ನೇನ್ ಹೇಳ್ತಾರೆ. ಎಸ್ ಬಾಬಾ ಪ್ಲೀಸ್ ಗೈಡ್ ಮಾಡಿ, ಇನ್ನೇನ್ ಹೇಳಬೇಕು. ಎಸ್ ಬಾಬಾ ಪ್ಲೀಸ್ ಗೈಡ್. ಓಕೆ ನೋಡಿ ನೋಡಿ, ನಾನು ಸುಮ್ಮನೆ ಹೇಳ್ತಾ ಇಲ್ಲ ಆಯ್ತಾ. ಇದು 7/7 ಏನಕ್ಕೆ ಎಂತ ಬ್ಯೂಟಿಫುಲ್ ಆಗಿ ಅಂತಂದ್ರೆ, ಇದು ನೋಡಿ ಫಸ್ಟ್ ಏಸ್ ಆಫ್ ಸೋರ್ಸ್ ಬಂತಾ, ಇದು ನೋಡಿ ನೈಟ್ ಆಫ್ ಸೋರ್ಸ್ ಬಂತಾ, ಇದು ನೋಡಿ 7 ಮತ್ತೆ 7. ಇದು ರೋಮನ್ ನಂಬರ್ ಅಪ್ಪ, 567. ಓಕೆನಾ, 7 ಆಫ್ ಕಪ್ಸ್. ಸೊ ಅವರು ಏನೆಲ್ಲ ಮಾಡಿದ್ರು ಅಂತ ಹೇಳ್ತಾ ಇದಾರೆ. ಫಸ್ಟ್ ಇವಾಗ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಒಂದು ತುಂಬಾ ಒಂಥರ ಚೈಲ್ಡಿಶ್ ಆಗಿ ಬಿಹೇವ್ ಮಾಡಿದ್ದಾರೆ ಅಂತ ಫಸ್ಟ್ ಹೇಳ್ತಾ ಇದ್ದಾರೆ. ಆಕ್ಚುಲಿ ಕ್ವೀನ್ ಅಂತ ನಾ ತೋರಿಸ್ತಾ ಇದ್ದಿದ್ದು ನೀವು ಮೊನ್ನೆ ಅಂದ್ರೆ 7 ಸೀರೀಸ್ ವಿಡಿಯೋಗಳು ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಅದ್ರಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಿದ್ರು, ಲೈಕ್ ಒಬ್ರು 3 ಜನ ಲೇಡೀಸ್ ಅಂತ ಹೇಳಿದ್ರು. ಅದ್ರಲ್ಲಿ ಒಬ್ರು ಆಯ್ತಾ, ಒಬ್ರು ಮಾತ್ರ ತುಂಬಾ ಹತ್ರ ಒಂಥರ ಹರಡೋದು, ಕೆಟ್ಟದಾಗಿ ಮಾತಾಡೋದು, ಅನ್ಯಾಯವಾಗಿ ಮಾಡೋ ಕೆಲ್ಸದ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಆತರ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ ತೋರಿಸಿದ್ರು. ಇವಾಗ ಅದನ್ನೇ ಹೇಳ್ತಾ ಇದಾರೆ. ತುಂಬಾ ಚೈಲ್ಡಿಶ್. ಅವ್ರು ಆಕ್ಚುಲಿ ಕ್ವೀನು. ಯಾವ ತರ ಇರಬೇಕು ಹೇಳಿ, ಒಂದು ಮೆಚುರಿಟಿ ಇರಬೇಕು, ಪ್ರಬುದ್ಧತೆ ಬರಬೇಕು. ನಾವು ಇನ್ನು ಬೆಳಿತಾ ಒಳ್ಳೆ ಎಳೆ ಮಕ್ಳ ತರ ಬಿಹೇವ್ ಮಾಡಿದ್ರೆ ಆಗತ್ತಾ? ಆ ಪ್ರಬುದ್ಧತೆನೇ ಇಲ್ಲ ಅಂತ ತೋರಿಸ್ತಾ ಇದಾರೆ. ಆ ತರ ಒಂದು ಚೈಲ್ಡಿಶ್ ಆಗಿ ಮಾತಾಡಿದ್ದಾರೆ, ಕೆಟ್ಟದಾಗಿ ಮಾನಹಾನಿ ಆಯ್ತಾ, ನೇಮ್ ಸ್ಲ್ಯಾಂಡರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ. ಎಷ್ಟು ಕೆಟ್ಟದಾಗಿ ಮಾತಾಡಿದ್ದಾರೆ, ಅಪಪ್ರಚಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ. ಹೆಂಗೆ ಅಂತಂದ್ರೆ ಆ ಹೆಸರೇ ಇರಬಾರ್ದು, ಆ ರೀತಿ ಒಂದು ಆಕ್ಷನ್ ತಗೊಂಡ್ರು ಅಂತ. ಒಬ್ಬೊಬ್ರು ಕರೆದು ಹೇಳೋದು, ನೀನು ಗೊತ್ತಾ ಈ ತರ ಮಾಡಿದಾಳವಳು, ನೀನು ಗೊತ್ತಾ ಅವನು ಆ ತರ ಮಾಡಿದಾನೆ, ಈ ತರ ನಿನಗ್ ಗೊತ್ತಿಲ್ಲ, ನಿಂಗೆ ಆ ಸರಿ ಇಲ್ಲ, ಅದು ದಮ್ 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 ಮಮ್ ಮಮ್ ಅಂತೆಲ್ಲ ಹೇಳಿ ಬರೋ ಜನ 7 ಜನ ಯಾರಿದ್ರು ಫ್ಯಾಮಿಲಿಯವರು ಎಂತ ಕನ್ಫ್ಯೂಷನ್ ಮಾಡಿಟ್ಟಿದ್ದಾರೆ. ಕನ್ಫ್ಯೂಸ್ ಆಗ್ಬಿಡ್ಬೇಕು ಅವರು. ಅಯ್ಯೋ ಈ ತರಾನು ಈಗ ಸಮಾಚಾರ ಅಂತ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಕನ್ಫ್ಯೂಸ್ ಮಾಡಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಮಾಡಿದ್ದಾರೆ ಅಲ್ಲ, ಮಾಡಿಟ್ಬಿಟ್ಟಿದ್ದಾರೆ. ಇರೋರ್ಗೆಲ್ಲ ಮಾಡಿಟ್ಬಿಟ್ರು ಅಂತ ತೋರಿಸ್ತಾ ಇದಾರೆ. ಅಂದ್ರೆ ಆ ತಾಯಿ, ಮಹಾ ತಾಯಿ ಏನ್ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ. ಇವಾಗ ನೀವು ಕೇಳ್ಬೋದು, ಮಕ್ಳಿಗೂ ತೊಂದರೆ ಮಾಡ್ತಾ ಇದಾರಲ್ವಾ, ಇದು ತೊಂದರೆ ಆಗ್ತಾ ಇದೆ. ಸೊ ಇದ್ ಯಾವ ತರ ನ್ಯಾಯ ಆಗತ್ತವಾಗ ಅಂತ. ಮಾಡೋದ್ ಯಾರೋ, ಅನ್ಭವಿಸೋದ್ ಯಾರೋ, ಇದೇ ಕ್ರಮ. ನಾ ಹೇಳ್ತಾ ಇದೀನಲ್ಲ, ಇದೇ ಜನರೇಷನಲ್ ಕರ್ಸ್ ಅಂತ ಬಂದ್ಬಿಡತ್ತೆ. ನಾವ್ ಯಾರು ಕಂಡೋರ ನೋಡಿ, ಯಾರಿಗೂ ಹೇಳ್ತೀನಿ, ಗೊತ್ತಿದ್ರು ಆಗ್ಲಿ ಗೊತ್ತಿಲ್ದೇನೆ ಯಾರಿಗೂ ತೊಂದರೆ ಮಾಡಕ್ ಹೋಗ್ಬಾರ್ದು, ಅನ್ಯಾಯ ಮಾಡಕ್ ಹೋಗ್ಬಾರ್ದು. ಬಟ್ ಇಲ್ಲಿ ಏನ್ ಮಾಡ್ತಾ ಇದಾರೆ ಗೊತ್ತು, ಅವನಿಗೆ ಅಥವಾ ಅವಳಿಗೆ ತೊಂದರೆ ಆಗತ್ತೆ ಅಂತ ಗೊತ್ತು, ಕಷ್ಟ ಆಗತ್ತೆ ಅಂತ ಗೊತ್ತು, ಎಲ್ಲ ಗೊತ್ತಿದ್ದು ಈ ತರ ಒಂದು ಅನ್ಯಾಯ ಮಾಡಿದ್ದಾರೆ, ಗೊತ್ತಿದ್ದು ಮಾಡಿದ್ದಾರೆ. ಸೊ ನಿನ್ನ ಮಗುಗ್ ತೊಂದರೆ ಆದ್ರೆ ಮಾತ್ರ ನಿನಗ್ ಸಂಕಟನ? ಬೇರೆಯವ್ರ ಮಕ್ಳಿಗೆ, ಅವ್ರ ಮಕ್ಳಿಗೆ ಮಾಡಿದಾರಲ್ವಾ. ಈಗ ಹಸ್ಬೆಂಡು ಸೇರಿದ್ದಾರೆ ಅಥವಾ ವೈಫು ಸೇರಿದ್ದಾರೆ, ಅದು ಓಕೆ, ಅವ್ರ ಫ್ಯಾಮಿಲಿ ಜೊತೆ ಸೇರಿದ್ದಾರೆ, ಕರೆಕ್ಟಾ? 7 ಜನ ಸೇರ್ಕೊಂಡಿದ್ದಾರೆ. 7 ಆಫ್ ಕಪ್ಸ್ ಬಂದಿದೆ ನೋಡಿ, ಸೇರಿದ್ದಾರೆ. ಓಕೆ, ವಾಟ್ ಎವರ್ ಏನಕ್ಕೆ ನೆಗೆಟಿವಿಟಿ ಮಾಡಿದ್ರು ಅದು ಅವ್ರ ಹಣೆ ಬರಬಿಡಿ, ಮಾಡಿದ್ರು. ಅವ್ರು ಮಾಡಿದ್ರೆ ಕರೆಕ್ಟ್. ಅವ್ರ ಕರ್ಮ ಇವಾಗ ಪ್ಲೇ ಮಾಡ್ತಾ ಇದೆ. ಅವ್ರ ಕರ್ಮ ಅವ್ರಿಗೆ ಇವಾಗ ತೋರಿಸ್ತಾ ಇದೆ. ನೀನ್ ಮಾಡಿದ್ಯಲ್ಲಮ್ಮ, ನೀನ್ ಈ ತರ ಅವ್ರಿಗೆ ಹೂಎವರ್ XYZ ಯಾರಿಗಾದ್ರೂ ಒಂದು ತೊಂದರೆ ಮಾಡಿದ್ಯಲ್ವಾ, ಈಗ ನೋಡು ನಿನ್ನ ಮಗನ್ಗೆ ಅಥವಾ ನಿನ್ನ ಮಗಳಿಗೆ ತಗೋ, ಶುರು ಕೊಡ್ತೀನಿ ತಗೋ, ನಿನ್ ಕರ್ಮ ನೀನೇ ಅನ್ಭವಿಸ್ಕೋ ಈಗ ಅಂತ. ಈಗ ಅಳು ಕುಡ್ದು ನನ್ ಮಗಂಗ್ ಹಿಂಗಾಯ್ತು ಅಥವಾ ನನ್ ಮಗಳಿಗೆ ಹಿಂಗಾಯ್ತು, ಜೀವನ ಹಿಂಗಾಗೋಯ್ತು, ಅವ್ರ ಗಂಡನ ಮನೇಲಿ ಈ ತರ ತೊಂದರೆ ಆಗ್ತಿದೆ ಅಂತ ಹಂಗ ಹೇಳೋಂಗಿಲ್ಲ. ಯಾಕೆ ಅಂತಂದ್ರೆ ನಾವೇನ್ ಬಯಸಿದ್ವಿ ಒಬ್ರಿಗೆ ಅದ್ ವಾಪಸ್ ಈ ತರ ಹಿಟ್ಟಾಗತ್ತೆ. ಇವಾಗ್ಲೂನು ನಾನ್ ಕಂಡಂಗೆ ಯಾವ ತರ ಗೊತ್ತ, ನಾನ್ ನೋಡ್ದಂಗೆ ಒಂದು ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಇರ್ತಾರಲ್ವಾ, ಯಾರು ಎಲ್ಲ ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಇರ್ತಾರೆ ಅವ್ರು ತಗೊಳ್ಳೋದೇ ಅಡ್ವಾಂಟೇಜು. ಅವ್ರು ತಗೋತಾರೆ. ಇವಾಗ ತುಂಬಾ ಎಲ್ಡರ್ಸ್ ಅಂತ ಅನ್ಕೋತೀರಾ, ಅಥವಾ ಆಫೀಸಲ್ಲಿ ಅಂತ ತಗೊಳ್ಳಿ, ಆಫೀಸಲ್ಲೂ ಅಷ್ಟೇ ಅದೇ ತರನೇನೆ. ಲೈಕ್ ತುಂಬಾ ಎಲ್ಡರ್ಲಿ ಯಾರೋ, ಓಕೆನಾ, ಬಾಸ್ ಅನ್ಕೊಳ್ಳಿ ಅಥವಾ ಇನ್ಯಾರೋ, ಯಾವ ತರ ಅಡ್ವಾಂಟೇಜ್ ತಗೋತಾರೆ ಅಂತಂದ್ರೆ,
ಬೇರೆ ಪಾಪ ಇನ್ನೇನು ಮಾಡಕ್ಕಾಗಲ್ಲ, ಅನುಭವಿಸ್ಬೇಕು. ಆಯ್ತಾ, ಅನುಭವಿಸಿರ್ತಾರೆ. ಅವ್ರಿಗೆ ಕಷ್ಟ ಯಾವ ತರ ನೋವಾಯ್ತು ಅನ್ನೋದು ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ? ಆ ಆಮ್, ಅದೇನದು ಎಷ್ಟು ಅಮೌಂಟ್, ಲೈಕ್ ಎಷ್ಟು ಪರ್ಸೆಂಟೇಜ್ ಏನು, ಪೇಯ್ನ್ ಪರ್ಸೆಂಟೇಜ್ ಏನು ಅಂತ ಹೆಂಗ್ ಗೊತ್ತಾಗತ್ತೆ? ಬರೀ 1%ಆ ನೀವು ಕೊಟ್ಟಿದ್ ನೋವು? 100% ಪೇಯ್ನ್ ಕೊಟ್ಬಿಟ್ಟು ನಾನು ಏನು ಮಾಡಿಲ್ಲ, ನಂಗೆ ಒಳ್ಳೇದಾಗ್ತಾ ಇರ್ಬೇಕು ಅಂತಂದ್ರೆ ಹೆಂಗಾಗತ್ತೆ? ತಗೋ ಅಂತ ವಾಪಸ್ ಕೊಡ್ತಾರೆ. ಹೇಗೆ ನಮ್ಮ ಹತ್ರದವ್ರು ಯಾರು ಇರ್ತಾರೆ ಅವ್ರಿಗೆ ಫಸ್ಟ್ ಹೊಡ್ತಾ ಬೀಳ್ತಾ ಹೋಗುತ್ತೆ. ಅದು ಅದೇ ಆಗ್ತಿರೋದು ಇಲ್ಲಿ ಅಷ್ಟೇ. ಮುಂದಕ್ಕೆ ನಾನು ಇನ್ನೇನು ಹೇಳಲ್ಲ. ಈಗ ಮುಂದಕ್ಕೆ ಇನ್ನೊಂದು ಕಾರ್ಡ್ ತೆಗೆದು ನೋಡೋಣ ಫಸ್ಟು, ಓಕೆನಾ? ಎಸ್ ಬಾಬಾ ಪ್ಲೀಸ್ ಗೈಡ್. ಮೂನ್ ಸೈಕಲ್ ಬರ್ತದೆ, ಆಯ್ತಾ? ಸೊ ಅವರು ಇದು ನೋಡಿ, ಇದ್ರ ಕೆಳಗೆ ಬಂದಿದೆ, ಇದು ಇದ್ರ ಕೆಳಗೆ ಬಂದಿದೆ, ಆಯ್ತಾ? ನೋಡು ಎಷ್ಟು ಚೆನ್ನಾಗಿ ತೋರಿಸ್ತಿದ್ದಾರೆ ಭಗವಂತ ಅಂದ್ರೆ. ನೋಡು, ಇದು ಕಾರ್ಡ್ ಹೇಳ್ತಾ ಇದೆ, ಇದು ಮಾಡಿದ್ದು ನೆಗೆಟಿವಿಟಿ ಯಾವ ತರ ನಿನ್ ಲೈಫ್ ಸ್ಥಗಿತ ಆಗ್ಬೇಕು, ನಿನ್ನ ಜೀವನದಲ್ಲಿ ಮುಂದುವರಿಯಬಾರ್ದು, ಅನ್ಯಾಯ ಆಗ್ಬೇಕು, ಎಲ್ಲಾ ತರ ನೆಗೆಟಿವಿಟಿ ಆಗ್ಬೇಕು. ಅದೇ ಬಯಸಿದ್ದಿಲ್ಲಿ ಮಾಡಿಸಿದ್ರು. ಅದೇ ವಾಪಸ್ ಇವಾಗ ಹಿಟ್ ಆಗ್ತಾ ಇದೆ. ಅದ್ರ ಯಾರಿಗೆ? ಅವರ ಮಕ್ಕಳಿಗೆ ಅಂತ ತೋರಿಸ್ತಾ ಇದ್ದಾರೆ. ಫಸ್ಟ್ ಶುರುವಾಗಿದೆ ಇವಾಗ, ಫಸ್ಟ್ ಪರ್ಸನ್ಗೆ, ಆಯ್ತಾ? ಈ ತರ ಶುರುವಾಗಿದೆ. ಯಾಕೆ ಅಂದ್ರೆ ಅವ್ರ ಮೇನ್ ಅವರೇ ಈ ತರ ಹರಡಿದ್ದು, ಸುಳ್ಳು ಹೇಳಿದ್ದು, ಮಾಡಿದ್ದು ಎಲ್ಲ ಇವ್ರೇನೆ ಅಂತ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಫಸ್ಟ್ ಯಾರು ಮಾಡಿದ್ರು ಆ ಥರ ಅನ್ಯಾಯನ 7 ಜನರಲ್ಲಿ, ಆಯ್ತಾ? 7 ಜನರಲ್ಲಿ ಅವು ಫಸ್ಟ್ ಅವ್ರಿಗೇನೆ ಲೇಡಿದು ಮೇನ್ ಅವ್ರದ್ದೊಂದು ಇಂಟರ್ವೆನ್ಷನ್ ಇತ್ತು. ಒಂದು ಹಸ್ಬೆಂಡ್ ಅಂಡ್ ವೈಫ್ ಮಧ್ಯ ತುಂಬಾ ಇಂಟರ್ವೆನ್ಷನ್ ಇತ್ತು. ಅದು ಯಾರು ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಅಥವಾ ಎಲ್ಡರ್ಲಿ ಬ್ರದರ್ದು ಅವ್ರದ್ದು ವೈಫ್ ಇರ್ಬೋದು, ಅಥವಾ ಚಿಕ್ಕ ಅವ್ರದ್ದು ವೈಫು ಹಸ್ಬೆಂಡು, ಯಾರು ಇರ್ಬೋದಪ್ಪ, ನನಗೂ ಗೊತ್ತಿಲ್ಲ, ಆಯ್ತಾ? ಕಸಿನ್ಸ್ ಇರ್ಬೋದು. ಅಫ್ಕೋರ್ಸ್ ನನಗೆ ಏನು ಹೇಳಿರ್ತೀನಿ, ನೀವು ಫೋನ್ ಮಾಡೋದನ್ನೇ ಹೇಳ್ತೀರಾ, ಹೌದು ನನಗೆ ಈ ಥರನೇ ನಡೀತಿದೆ ಅಂತ. ನಂಗೆ ಅದೇ ಆಶ್ಚರ್ಯ ಆಗೋದು. ಎಷ್ಟು ಆಶ್ಚರ್ಯ ಆಗತ್ತೆ ಅಂದ್ರೆ ಭಗವಂತ ಯಾವ ರೀತಿ ಹೇಳಿಸ್ತಾರೆ ಅಂತಂದ್ರೆ ಪರ್ಫೆಕ್ಟ್ ಆಗಿ ಕ್ಯಾಚ್ ಮಾಡಿರ್ತಾರೆ. ಲೈಕ್ ಇದೇ ನಡೀತಿದೆ ಅಂತ. ಅಂಡ್ ನನಗೂ ಗೊತ್ತಿಲ್ಲ, ನಾನು ಶುರು ಮಾಡಿದಾಗ ನಾನು ಏನು ತಲೆಯಲ್ಲಿ ಇಟ್ಕೊಂಡಿರ, ನಾನು ಏನು ಬರ್ದಿಟ್ಕೊಂಡಿರಕ್ಕಾಗಲ್ಲ, ಏನ್ ಹೇಳಿಸ್ತಾರೆ ಹೇಳ್ತಾ ಹೋಗ್ತಿರ್ತೀನಿ ಅಷ್ಟೇ, ಆಯ್ತಾ? ಅದೇನೇ ಫೋನ್ ಮಾಡಿದಾಗ ನೀವು ಈ ತರ ಅಂತ ಹೇಳ್ತಾರಲ್ವಾ, ನನ್ಗೆ ಅದಿನ್ನೂ ಆಶ್ಚರ್ಯ ಆಗತ್ತೆ. ಎಷ್ಟು ಎಲ್ಲೆಲ್ಲಿಂದನೂ ಪಾಪ ಫೋನ್ ಮಾಡಿ ಹೇಳ್ತಾರೆ, ಎಲ್ಲೆಲ್ಲಿಂದನೂ ಮೆಸೇಜ್ ಹಾಕಿರ್ತಾರೆ, ಎಂಥದೋ ಯಾವುದೋ ಊರುಗಳಿಂದ ಹಾಕ್ತಾ ಇದ್ದಾರೆ. ಈ ತರ ನಡೀತಿರೋದು ನಿಜ, ನಿಮ್ದು 7/7 ಸೀರೀಸ್ ಬರ್ತಿರೋದು ನಿಜ, ಎಲ್ಲಾ ವಿಡಿಯೋಗಳಿಗೂ ಹಾಕೇ ಇದ್ದಾರೆ ಪಾಪ. ಬಟ್ ಇದಂತೂ ಏನ್ ಹೇಳೋದು, ಇದ್ರಲ್ಲಿ ಯಾಕೆ ಬೇಜಾರು ಯಾತಕ್ಕೆ ಜಾಸ್ತಿ ಅಂತಂದ್ರೆ ಅವರ ಸ್ಪೌಸೇನೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದೇ ನನಗೂ ತುಂಬಾ ಹಿಂಸೆ. ಇದು ನಂಗೆ ಹೇಳಕ್ಕೂ ಬೇಜಾರು. ನಾನು ಏನ್ ಮಾಡ್ಲಪ್ಪ, ನಾನು ಏನ್ ಬರುತ್ತೆ ಅದನ್ನ ಹೇಳ್ಬೇಕು. ಇದು ಒಂದ್ ತರದಲ್ಲಿ ಭಗವಂತ ಯಾಕೆ ಇದನ್ನ ತರಿಸ್ತಾ ಇದ್ದಾರೆ ಅಂತಂದ್ರೆ, ಅವರ ನೋವು, ಅವರ ದುಃಖ, ಯಾರು ಕಷ್ಟ ಪಡ್ತಾ ಇದ್ದಾರೆ, ಯಾರು ನೋವು ಪಡ್ತಾ ಇದ್ದಾರೆ ಅವ್ರಿಗಷ್ಟೇ ಗೊತ್ತಾಗೋದು. ಎಲ್ಲಿ ಹೇಗೆ ನೋವಾಗ್ತಿದೆ ಅಂತ, ಎಷ್ಟು ಪರ್ಸೆಂಟೇಜ್ ದುಃಖ ಪಟ್ಟಿದ್ದಾರೆ ಅಂತ ಅವ್ರಿಗಷ್ಟೇ ಗೊತ್ತಾಗೋದು. ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಇವಾಗ ಹೊಸ ಚಪ್ಪಲ್ ಹಾಕೊಳ್ತೀವಲ್ವಾ, ಕಾಲ್ ಕಡಿಯುತ್ತೆ. ನೀವ್ ಯಾವ್ದೋ ಒಂದು ಫಂಕ್ಷನ್ ಹೋಗಿರ್ತೀರಾ, ಅಲ್ಲಿ ನಿಯರ್ ಬೈ ಯಾವ್ದು ಬೇರೆ ಚಪ್ಪಲಿ ಅಂಗಡಿ ಇಲ್ಲ, ನೀವು ಹಾಕೊಂಡೇ ಇರ್ಬೇಕು, ಕಾಲ್ ಚುಚ್ತಾ ಇರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ತರ ನೋವಾಗುತ್ತೆ. ಹೇಗೆ ಜನಗಳ ಮುಂದೆ ನಗ್ಲೂಬೇಕು, ನೀನು ಇರ್ಲೂಬೇಕು, ಅನುಭವಿಸ್ಲೂಬೇಕು ನೋವ್ನ. ಅಂದ್ರೆ ಯಾವ ಮಟ್ಟದಲ್ಲಿ ಇರುತ್ತೆ ಅಂದ್ರೆ, ಅವ್ರು ಮಾಡ್ತಾ ಇರ್ತಾರೆ ನೆಗೆಟಿವಿಟಿ ಮಾಡ್ತಿರ್ತಾರೆ. ನೀನ್ ಯಾರ ಹತ್ರನು ಹೇಳ್ಕೊಳಕ್ಕಾಗಲ್ಲ, ಅಂಡ್ ಅನುಭವಿಸ್ಬೇಕು. ಯಾವ ಪರ್ಸೆಂಟೇಜ್ ಅಲ್ಲಿ ಅನುಭವಿಸಿರ್ತಾರೆ ತಿಳ್ಕೊಳ್ಳಿ, ಆಯ್ತಾ? ಸೊ ಅವ್ರಿಗೆ ಅರ್ಥ ಆಗೋದಿಲ್ಲ, ಅದು ಆ ತರ ತೋರಿಸ್ತಾ ಇದ್ದಾರೆ ಇವಾಗ. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ, ಈ ತರ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ? ಸೊ ಈ ತರ ಅವ್ರಿಗೆ ವಾಪಸ್ ಹೊಡಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಮೂಸೈಕ ಆ ತರ ಮಾಡಿದ್ದಾರೆ, ಅಮಾವಾಸ್ಯೆ ಆ ಥರದಲ್ಲಿ ಹೋಗಿ ಮಾಡಿದ್ದಾರೆ. ಇನ್ನೇನ್ ಹೇಳೋದಪ್ಪ, ಮಾಡಬೇಡಿ. ಇದು ಯಾತಕ್ ಭಗವಂತ ಈ ತರ ವಿಡಿಯೋ ಮಾಡಿಸ್ತಾರೆ ಅಂತಂದ್ರೆ, ಹೇಟರ್ಸ್ಗೋಸ್ಕರ ಅಂತ ನಾವು ಮಾಡಿ, ಆಯ್ತಾ? ನಿಮ್ಮಲ್ಲಿರೋ ದ್ವೇಷನ
ಇನ್ನೂ ಜಾಸ್ತಿ ಮಾಡಬೇಕು ಅಂತ ಖಂಡಿತ ಅಲ್ಲ. ಅಥವಾ ಒಬ್ರು ಒಳ್ಳೆಯವರು ಇನ್ನೊಬ್ರು ಕೆಟ್ಟವರು ಅಂತ ಹೇಳಿಸ್ಬೇಕು ಅಂತನೂ ಖಂಡಿತ ಅಲ್ಲ. ಇದು ಏನಂದ್ರೆ ಜಸ್ಟ್ ನಮ್ಮ ಕರ್ಮ ನಮ್ ಕೈಲಿದೆ ಇನ್ನುವೇ ಅಂತ ಹೇಳಕ್ಕೋಸ್ಕರ ಅಷ್ಟೇ. ಇನ್ನು ನಮ್ ಕರ್ಮ ನಮ್ ಕೈಲಿದೆ ಅಂದ್ರೆ, ಕರ್ಮ ಅಂದ್ರೆ ಏನು? ನಮ್ಮ ಆಕ್ಷನ್. ನಾವೇನ್ ತಗೋತೀವಿ ಆಕ್ಷನ್ ಅದಿನ್ನೂ ನಮ್ ಕೈಲಿದೆ. ಇನ್ನು ಸಾಯಕ್ ಸ್ವಲ್ಪ ಟೈಮ್ ಇದೆ ಅಲ್ವಾ, ಬದುಕಿದೀವಲ್ಲ ನಾವು ಈಗ. ಸೊ ಈಗ್ಲೂ ನಮ್ ಸಮಯ ನಮ್ ಕೈಯಲ್ಲಿದೆ. ಇವಾಗ ಒಳ್ಳೇದ್ ಮಾಡ್ತೀವಿ ಅಂತಂದ್ರೆ ಚೇಂಜಸ್ ಆಗ್ಬೋದು, ಖಂಡಿತ ಚೇಂಜಸ್ ಆಗತ್ತೆ. ಆಗ್ಬೋದು ಅಲ್ಲ, ಖಂಡಿತ ಚೇಂಜಸ್ ಆಗತ್ತೆ. ಒಳ್ಳೆ ದಾರಿಲಿ ಹೋಗ್ಬೇಕು, ಬಂದಿದೀವಿ ಇವಾಗ ಅಂತಂದ್ರೆ ಒಂದು ಒಳ್ಳೆ ದಾರಿಲಿ ಹೋಯ್ತು ಅಂದ್ರೆ ಒಳ್ಳೆ ಬುತ್ತಿ ಇಟ್ಕೊಂಡು ವಾಪಸ್ ಹೋಗ್ತೀವಿ. ರಿಟರ್ನ್ ಟಿಕೆಟ್ ಬಂದಿದೀವಿ ನಾವು, ನಾವೇನ್ ಪರ್ಮನೆಂಟ್ ಅಲ್ಲ, ಯಾರೂ ಪರ್ಮನೆಂಟ್ ಅಲ್ಲ. ಸೊ ಇದ್ ಯಾಕೆ ಮಾಡಿಸ್ತಿದ್ದಾರೆ ಅಂದ್ರೆ, ಒಬ್ರಿಗೆ ಹೆದರ್ಸ್ಬೇಕು ಅಂತಾಗ್ಲಿ, ಅಥವಾ ಒಬ್ರಿಗೆ ಭಯ ಪಡಿಸ್ಬೇಕು ಅಂತಾಗ್ಲಿ, ಅಥವಾ ಒಬ್ರಿಗೆ ದುಃಖ ಕೊಡ್ಬೇಕು ಅಂತಾಗ್ಲಿ, ಅಥವಾ ಅವ್ರಿಗೆ ನೋವು ಆಗಿರೋದನ್ನ ಮತ್ತೆ ಸ್ಕ್ರಾಚ್ ಮಾಡಿ ಪಾಪ ಅವ್ರಿಗೆ ಇನ್ನೊಂಚೂರು ನೋವು ಮಾಡ್ಬೇಕು ಅಂತಾಗ್ಲಿ ಖಂಡಿತ ಅಲ್ಲ. ಈ ತರ ಒಂದ್ ತೊಂದ್ರೆಯಲ್ಲಿ ಇದೀರಾ ಅಂದ್ರೆ ಧೈರ್ಯವಾಗಿರಿ ಅಂತ ಹೇಳಕ್ಕೆ. ಆಯ್ತಾ? ಈ ತರ ನಡೀತಿದೆ ಅಂತಂದ್ರೆ ನಿನ್ನ ಪರಿಸ್ಥಿತಿ ಏನು ಭಗವಂತನ್ ಗೊತ್ತಾಗಿದೆ ಅಂತ ಹೇಳಕ್ಕೆ, ತಿಳಿಸಕ್ಕೆ. ಎಲ್ಲಿ ನನ್ ದೇವ್ರು ನೋಡ್ತಾನೆ ಇಲ್ಲ, ನನ್ಗೆ ಎಲ್ಲೂ ಬಂದು ಹೇಳ್ತಾನೆ ಇಲ್ಲ, ನನ್ಗೆ ಈ ತರ ನಡೀತಾನೆ ಇದೆ, ಮಾಡೋರು ಕೆಟ್ಟೋರು ಮಾಡೋರು ಮಾಡ್ತಾನೆ ಇದಾರೆ, ಖುಷಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ, ನಾನ್ ಮಾತ್ರ ನರಳ್ತಾ ಇದ್ದೀನಿ ಅಂತ ದುಃಖ ಪಡ್ಬೇಡ ಅಂತ ಹೇಳಕ್ಕೋಸ್ಕರ ಈ ತರ ವಿಡಿಯೋಸ್ ಮಾಡಿಸ್ತಾ ಇದ್ದಾರೆ ಅಂತ ನನ್ನ ನಂಬಿಕೆ. ನೀವು ನಂಬಿ. ಆಯ್ತಾ? ಅಂಡ್ ಯಾರನ್ನೂ ಲೈಕ್ ದುಃಖದಲ್ಲಿದ್ಯಾ ಅಂದ್ರೆ ಇನ್ನೂ ಖುಷಿ, ಇನ್ನೂ ದುಃಖದಲ್ಲಿರು ಅನ್ನೋ ತರ ಅಲ್ಲ ಇದು ವಿಡಿಯೋಗಳು ಮಾಡ್ತಾ ಇರೋದು. ನೀವು ಆ ದುಃಖದಲ್ಲಿ ಏನಿದ್ದೀರಾ ಅದರಿಂದ ಆಚೆ ಬರ್ಬೇಕು, ಸ್ಟ್ರಾಂಗ್ ಆಗ್ಬೇಕು ನೀವು. ಎಸ್. ಹ್ಮ್. ಎಷ್ಟು ತರ ಸ್ಟ್ರಾಂಗ್ ಆಗ್ಬೇಕಂತಂದ್ರೆ ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ಬೇಕು, ದುಃಖಕ್ಕೂ ಆಶ್ಚರ್ಯ ಆಗ್ಬೇಕು, ಸಂಕಟ ಇದೆ ಅಂತಂದ್ರೆ ಅದಕ್ಕೂ ಆಶ್ಚರ್ಯ ಆಗ್ಬೇಕು. ಇದೇನಿದು ಈ ತರ ಏನ್ ಕಷ್ಟ ಕೊಟ್ರು ನಗ್ತಾರಲ್ವಾ, ಖುಷಿಯಾಗಿದಾರಲ್ಲ, ಹೆಂಗೆ ಇವ್ರನ್ನ ಡೌನ್ ಫಾಲ್ ನೋಡ್ಬೇಕು ಅಂತ ಒದ್ದಾಡ್ತಾರೆ ನಿಮ್ಮ ಎನಿಮೀಸ್. ಅದಕ್ಕೆ ಅವಕಾಶ ಕೊಡಕೂಡ್ದು ನೀವು. ನೀವ್ ದುಃಖದಲ್ಲಿದ್ದೀರಾ, ಕಷ್ಟದಲ್ಲಿದ್ದೀರಾ ಅಂತ ತೋರ್ಸ್ಕೋಬಾರ್ದು. ನಗ್ತಾ ಇರಿ, ಮಾಡೋರು ಮಾಡ್ತಾ ಇದಾರೆ, ಮಾಡ್ಲಿ ಬಿಡಿ. ನೀವು ಮೂವ್ ಆನ್ ಆಗಿ, ಅವರ ಎನರ್ಜಿ ಇಟ್ಕೊಂಡು ಕುತ್ಕೋಬೇಡಿ, ಭಯ ಪಡಬೇಡಿ. ನಾನು ಅದನ್ನೇ ಹೇಳ್ತಾ ಇರೋದು, ಭಯ ಪಟ್ಕೋಬೇಡಿ. ಈ ತರ ಏನೋ ಒಂದ್ ಮಾಡಿದ್ದಾರೆ ಅಂತಂದ್ರೆ ಅವ್ರವ್ರ ಟೈಮ್ ಬಂದಾಗ ಹೊಡ್ತಾ ಬೀಳತ್ತೆ ಅವ್ರಿಗೆ. ಈಗ ನೋಡಿ ಒಬ್ರಿಗೆ ಶುರುವಾಗಿದೆ ಅಂತ ಹೇಳ್ತಾ ಇದಾರೆ, ಇದು ಸುಮ್ನೆ ಹೇಳ್ತಾ ಇರೋದಲ್ಲ ಆಯ್ತಾ. ಒಬ್ರಿಗೆ 100% ಹೇಳ್ತೀನಿ, ಒಂದು ಫ್ಯಾಮಿಲಿಗೆ ಮಾತ್ರ, ಆ 7 ಜನರಲ್ಲಿ ಆಯ್ತಾ, ಒಂದು ಫ್ಯಾಮಿಲಿಗಾಗ್ಲೇ ಶುರುವಾಗಿದೆ, ಪ್ರಾಬ್ಲಮ್ ಶುರುವಾಗಿದೆ. ಇದು ನಂಬ್ತಿರೋ ಬಿಡ್ತಿರೋ ನನಗ್ ಗೊತ್ತಿಲ್ಲ ಆಯ್ತಾ. ನೋಡೋಣ, ಇನ್ನೂ 6 ಜನ ಫ್ಯಾಮಿಲಿಗಳ್ದಿದೆ. ಇನ್ನು ಅವ್ರು ಎಚ್ಚೆತ್ಕೊಂಡು ಒಂಚೂರು ಜನಕ್ಕೆ ಒಳ್ಳೇದ್ ಮಾಡೋದಾಗ್ಲಿ, ಅಥವಾ ಅವ್ರಿಗೆ ತೊಂದ್ರೆ ಮಾಡ್ತಾ ಇದ್ದವ್ರಿಗೆನೆ ತೊಂದ್ರೆ ಮಾಡ್ತೀನಿ ಅನ್ನೋದೇ ಇದ್ಕೊಂಡು ಅದೇ ಮೈಂಡ್ ಸೆಟ್ ಅಲ್ಲೇ ಇದ್ರೆ ಏನು ಮಾಡಕ್ಕಾಗಲ್ಲ. ನನ್ನ ಮಕ್ಕಳು ಏನ್ ಹಾಳಾದ್ರೂ ಪರವಾಗಿಲ್ಲ, ಅವಳು ಅಥವಾ ಅವನು ಬದುಕಿರ್ಬಾರ್ದು, ಆ ತರ ಒಂದ್ ಮೈಂಡ್ ಸೆಟ್ ಇಟ್ಕೊಂಡ್ರೆ ಏನ್ ಮಾಡಕ್ಕಾಗತ್ತೆ. ಆ ತರ ಇದೆ ಅಂದಾಗ ನೀವ್ ಸ್ಟ್ರಾಂಗ್ ಆಗ್ಬೇಕಷ್ಟೇನೆ. ಈಗ ನೀವ್ ಎಲ್ಲ ಯಾರು ಮಾತಾಡಿದೀರಾ ನನ್ನ ಹತ್ರ ಫೋನಲ್ಲಿ, ಯಾರೆಲ್ಲ ಬೇಜಾರ್ ಮಾಡ್ಕೊಂಡಿದೀರಾ, ಮೆಸೇಜ್ ಹಾಕಿದೀರಾ, ನಿಮಗ್ ನಾನು ಹೇಳ್ತಾ ಇದೀನಿ ಎಸ್ಪೆಷಲಿ, ಈ ತರ ನಡೀತಿದೆ ನಿಮ್ ಜೀವನದಲ್ಲಿ ಅಂತಂದ್ರೆ ನೀವ್ ಸ್ಟ್ರಾಂಗ್ ಆಗಿ. ಜನ ಮಾಡೋರು ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಹಾಗೆ ಅಂತ ಅವ್ರ ಎನರ್ಜಿ ತಗೊಂಡು ಇಟ್ಕೊಂಡು ಕುತ್ಕೋಬಾರ್ದು ಆಯ್ತಾ. ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೋಸ್ಕರ ಈ ವಿಡಿಯೋ ಮಾಡಿಸ್ತಾ ಇರೋದು ಭಗವಂತ. ನನಗ್ ಗೊತ್ತಿರ್ಲಿಲ್ಲ ಈ ತರ ಎಲ್ಲ ಮಾಡ್ಬೇಕು ಅಂತ. ನಿಮ್ಗೋಸ್ಕರ ಮಾಡಿಸ್ತಾ ಇದಾರೆ. ನೀ ಸ್ಟ್ರಾಂಗ್ ಆಗು, ಆಚೆ ಬಾ ಮಗು ಅಂತ ಹೇಳ್ತಾ ಇದಾರೆ ನಿಮ್ಗೆ. ನೀವ್ ನಂಬ್ತಿರೋ ಬಿಡ್ತಿರೋ ಅದ್ ನಿಮಗ್ ಬಿಟ್ಟಿದ್ದು ಆಯ್ತಾ. ಎಷ್ಟು ಜನ, ಎಷ್ಟು ಒಂದು ಪ್ರೀತಿ ವಿಶ್ವಾಸದಿಂದ ಏನ್ ಹೇಳ್ತೀರಾ, ತಾಯಿ ಅಂತ ಕರಿತೀರಾ, ಅಮ್ಮ ಅಂತ ಕರಿತೀರಾ, ನನ್ ಮಾತು ನಂಬಿ ಅಷ್ಟೇ ನಾನು ಹೇಳ್ಬೋದು. ಮೆಸೇಜಲ್ಲೂ ಕೂಡ ಹಾಕಿರ್ತೀರಾ, ನಂಬಿ ನನ್ನ ಮಾತನ್ನ. ನೀವು ಸ್ಟ್ರಾಂಗ್ ಆಗಿ ಆಚೆ ಬನ್ನಿ. ಈ ತರ ಒಂದು ತೊಂದರೆ ನಡೀತಿದೆ ಅಂತಂದ್ರೆ ಅದಕ್ಕೆ ಶರಣು ಆಗ್ಬೇಡಿ, ನೀವು ತೊಂದರೆಗೆ ಶರಣು ಆಗ್ಬೇಡಿ, ಸ್ಟ್ರಾಂಗ್ ಆಗ್ಬೇಕು. ನೀವು ಹೆಂಗ್ ಸ್ಟ್ರಾಂಗ್ ಆಗ್ಬೇಕಂತಂದ್ರೆ ತಲೆ ಕೆಡಿಸ್ಕೋಬೇಡಿ, ಅಷ್ಟೇ ಸಿಂಪಲ್. ಯಾರು ಏನ್ ಅನ್ಯಾಯ ಮಾಡ್ತಾ ಇದಾರ ಮಾಡ್ಲಿ ಬಿಡಿ, ಮಾಡ್ಲಿ. ನೀವೆಷ್ಟು ಸ್ಟ್ರಾಂಗ್ ಆಗ್ತೀರಾ ಅದ್ರ ಬಗ್ಗೆ ಕಮ್ಮಿ ಯೋಚನೆ ಮಾಡ್ತೀರಾ, ನೀವು ನಿಮ್ ಜೀವನದಲ್ಲಿ ಮುಂದುವರಿತೀರಾ. ಮುಂದೆ ವರಿ ಅಂತ ಹೇಳಿಸ್ತಿದ್ದಾರೆ ಭಗವಂತ, ದುಃಖ ಪಟ್ಕೊಂಡು ಕೂತ್ಕೋಬೇಡ ಅಂತ ಹೇಳ್ತಾ ಇದಾರೆ. ನೀ ದುಃಖ ಪಟ್ಟಷ್ಟು ಅವ್ರಿಗೆ ಖುಷಿ. ಅರ್ಥ ಆಯ್ತಾ? ಓಕೆ, ಈಗ ಇನ್ನೊಂದೆರಡು ಕಾರ್ಡ್ ತೆಗಿತೀನಿ, ನೋಡೋಣ ಇನ್ನೇನ್ ಹೇಳ್ಬೇಕು ಬಾಬಾ.
ಕ್ವೀನ್ ಆಫ್ ವಾಂಡ್ಸ್. ನೆಕ್ಸ್ಟ್ ಅವ್ರಿಗೆ ಗ್ರಾಚಾರ ಕದಿದೆ ಅಂತ ಹೇಳ್ತಾ ಇದಾರೆ. 3 ಜನ ಲೇಡಿ ಅಂತ ಹೇಳಿಸಿದ್ರಲ್ವಾ, ನಿಮ್ಮ ಫ್ಯಾಮಿಲಿಲಿ ನೀವು ಯಾರನ್ನೆಲ್ಲ ದುಃಖ ಪಟ್ಕೊಂಡು ಹೇಳಿದೀರಾ, ಹೌದು ಇಂತಿಂತವ್ರು ಅಂತ ಹೇಳಿದೀರಾ, ಈ ತರ ಎಲ್ಲಾರು ಸೇರಿದ್ದಾರೆ, ನನ್ಗೇನೆ ದೂರ ಮಾಡ್ತಾ ಇದಾರೆ, ನನ್ನ ಹಸ್ಬೆಂಡ್ ಇಂದ ದೂರ ಮಾಡ್ತಿದ್ದಾರೆ, ನನ್ನ ವೈಫ್ ಇಂದ ದೂರ ಮಾಡ್ತಿದ್ದಾರೆ ಅವ್ರು. ಅಫ್ಕೋರ್ಸ್ ಬರೀ ಇದು ನಿಜವೂ ನಂಗೆ ಅದೇ ಆಶ್ಚರ್ಯ, ಇದು ಬರೀ ನಡೀತಾ ಇರೋದು ಲೇಡೀಸ್ ತೊಂದ್ರೆ ಅಂತ ಅನ್ಕೋಬೇಡಿ, ಜೆಂಟ್ಸ್ಗೂ ತೊಂದ್ರೆ ನಡೀತಾ ಇದೆ. ನನ್ಗೆ ಅದೇ ಆಶ್ಚರ್ಯ ಆಗ್ತಾ ಇರೋದು. ಪಾಪ ಅವ್ರ ವೈಫೇನೆ ಅವ್ರ ಫ್ಯಾಮಿಲಿ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಈ ತರ ಒಂದು ಅನ್ಯಾಯ ಮಾಡ್ತಾ ಇದಾರೆ. ಸಪರೇಷನ್ಗೂ ಹೋಗೋದಿಲ್ಲ, ಅದ್ರ ಜೊತೆಗೆ ಈ ತರ ಒಂದು ನೆಗೆಟಿವಿಟಿ ಮಾಡ್ತಾ ಇರೋದು, ಆ ತರ ಮಾಡ್ತಾ ಇದ್ದಾರೆ ಆಯ್ತಾ. ಅಂಡ್ ಇನ್ನೇನ್ ಹೇಳೋದು ಈಗ, ನೆಕ್ಸ್ಟ್ ಹೇಳ್ತಾ ಇದಾರೆ, ಇಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಆಯ್ತಾ. ಫಸ್ಟ್ ಸೋರ್ಸ್ ಎನರ್ಜಿ ಬಂತು. ಸೊ 3 ಜನ ಲೇಡೀಸ್ಗೆನೆ ಗೊತ್ತಿಲ್ಲ ನನ್ಗೆ. ಸೊ ಇದ್ರಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದಾರೆ. ಸೊ ಸೆಕೆಂಡು ಲೇಡಿಗೆನೆ ಶುರು ಆಗುತ್ತೆ ಅಂತ, ಅದ್ರ ಭಯಂಕರ ನೆಗೆಟಿವಿಟಿ. ಅವರು ಒಂದು ಇನ್ನರ್ ಸೈಡ್ ಏನನ್ನೋದೇ ಗೊತ್ತಿಲ್ಲ ನಿಮ್ಗಳಿಗೆ. ಅವರು ಮುಖ ಮೇಲ್ನೋಟಕ್ಕೆ ಏನಿದ್ದಾರೆ, ಭಯಂಕರ ಒಳಗ್ ನೋಟ ನೀವು ನೋಡ್ಬಿಟ್ರೆ ಭಯ ಪಟ್ಕೊಂಡ್ಬಿಡ್ತೀರಾ ಅಂತ ಹೇಳ್ತಾ ಇದಾರೆ ಭಗವಂತ. ಅಷ್ಟು ಹಾರರ್ ಮೂವಿ ತರ ಅವ್ರ ತಲೆ ಓಡ್ತಾ ಇರೋದು, ಹಾರರ್ ಮೂವಿ ತರ. ಅಂದ್ರೆ ನನ್ಗೆ ಇದು ನಾರ್ಸಿಸಿಸ್ಟಿಕ್ ಎನರ್ಜಿನೇ ಬರ್ತಾ ಇದೆ ಮತ್ತೆ. ಸೊ ಅವರ ಮನಸ್ಸಿನಲ್ಲಿ ಯಾವ ತರ ಒಂಥರ ವಿಕೃತಿ ನಡೀತಾ ಇದೆ, ವಿಕೃತವಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಅದೇ ತರ ಆಗ್ಬೇಕು ಅಂತ ಬಯಸ್ತಾ ಇದಾರೆ. ನಾವೇನ್ ಮಾಡೋಣಪ್ಪ. ಸೊ ನೆಕ್ಸ್ಟ್ ಅವ್ರಿಗೆ ಗ್ರಾಚಾರ ಕಾದಿದೆ ಅಂತ ಹೇಳ್ತಾ ಇದಾರೆ ಅಷ್ಟೇನೆ ಆಯ್ತಾ. ನೆಕ್ಸ್ಟ್ ಒಂದು ಕ್ವೀನ್, ಎಗೈನ್ ಕ್ವೀನ್ಗೆನೆ. ಓಕೆ, ಸೊ ಇನ್ನೆರಡು ಕಾರ್ಡ್. ಓಕೆ, ಇನ್ನೊಂದು ಕಾರ್ಡ್ ಬಾಬಾ. ಓಕೆ, ಬಿತ್ತು ಅದೇ 2 ಕಾರ್ಡು ಅಂದ ತಕ್ಷಣ ನೋಡಿ, 2 ಕಾರ್ಡ್ ಬಿತ್ತು. ಒಂದು ಟವರ್ ಬಂದಿದೆ. ನೆಕ್ಸ್ಟ್ ನಾನೇನ್ ಹೇಳಿದೆ, ಕ್ವೀನ್ ಆಫ್ ವಾಂಡ್ಸ್ ಶುರು ಆಗತ್ತೆ ನೆಕ್ಸ್ಟ್ ಅಂದೆ, ಟವರ್. ಅವರು ಅನ್ಯಾಯ ಮಾಡಿರೋದು ಅರ್ಥೇಂಜಲ್ಗೆ ಅಂತ ಹೇಳ್ತಾ ಇದಾರೆ. ಚೋಸನ್ ಒನ್ ಅಂತಾರೆ ಆಯ್ತಾ. ಆಯ್ಕೆ ಮಾಡಲ್ಪಟ್ಟ ಮಗು ಅಂತ ಹೇಳ್ತಾ ಇದ್ದಾರೆ. ಭಗವಂತ ಆಯ್ಕೆ ಮಾಡಲ್ಪಟ್ಟ ಮಗು. ಇದು ಜೆಂಟ್ಸ್ ಆದ್ರೂ ಆಗ್ಬೋದು, ಲೇಡಿ ಆದ್ರೂ ಆಗ್ಬೋದು, ಅರ್ಥ ಮಾಡ್ಕೊಳ್ಳಿ ಓಕೆನಾ. ಇವ್ರನ್ನ ಆಟ ಆಡ್ಸಿರೋದು, ಇವ್ರಿಗೆ ಒಂದೊಂದ್ ತರ ಟವರ್ ಮೂಮೆಂಟ್ ಎಲ್ಲ ಕೊಟ್ಟಿರೋದು, ಇರೋ ಒಂದೊಂದ್ ತರ ಟವರ್ ಮೂಮೆಂಟ್ ಮಾಡಿಲ್ಲ ಆಯ್ತಾ. ಹಿಂಸೆ ಯಾವ ತರ ಕೊಟ್ಟಿದ್ದಾರೆ ಅಬ್ಬಾ, ಒಂದೊಂದ್ ತರ ಅಲ್ಲ ಮಾಡಿರೋದು ಪಾಪ. ಆ ತರ ಒಂದು ಟವರ್ ಮೂಮೆಂಟ್ ತಂದಿದ್ದಾರೆ ಆಯ್ತಾ. ಅಂಡ್ ಗೊತ್ತು, ಇವಾಗ ನಾನೀಗ ಹೇಳಿದ್ರು ನಿಮ್ಗೆ ಗೊತ್ತು, ನಾನೇನ್ ಹೇಳ್ಬೇಕಾಗಿಲ್ಲ ಹೊಸದಾಗಿ. ನೀವೇ ಫೋನ್ ಮಾಡಿ ಹೇಳ್ತೀರಾ ಅಥವಾ ನೀವೇ ಮೆಸೇಜ್ ಹಾಕ್ತೀರಾ, ಈ ತರ ನಡೀತಿದೆ. ಈ ಮಟ್ಟದಲ್ಲಿ ಒಂದು ನೆಗೆಟಿವಿಟಿ ಮಾಡ್ಬೋದಾ ಅಂತ ಅನ್ಸುತ್ತೆ. ಅಷ್ಟು ಕೆಟ್ಟ ತನ, ಅಷ್ಟು ಕೆಟ್ಟ ಕೋಪ ಈ ಟೆಂಪರೆನ್ಸ್ ಮೇಲೆ. ಇಷ್ಟು ಕೆಟ್ಟ ಕೋಪ ಯಾಕೆ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ ಓಕೆನಾ. ಅಂಡ್ ಇದೇನಾಗ್ತಾ ಇದೆ ಅಂದ್ರೆ, ಅವ್ರ ಕೋಪ ಅವ್ರನ್ನೇ ಸುಡ್ತಾ ಇದೆ ಇವಾಗ. ನೆಕ್ಸ್ಟ್ ಅವ್ರನ್ನೇ ಸುಡಕ್ ಶುರು ಆಗ್ತಾ ಇದೆ ನೆಕ್ಸ್ಟ್ ಅಂತ. ಟವರ್ ಮೂಮೆಂಟ್ ನಿನಗೇನ್ ಕೊಟ್ರು, ನಿನಗೇನ್ ಟವರ್ ಮೂಮೆಂಟ್ ಮಾಡಿಸಿದ್ರು ನೆಗೆಟಿವಿಟಿ, ನೆಕ್ಸ್ಟ್ ಇವ್ರಿಗೇನೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ. ಇದು ಏನ್ ಹೇಳೋದಪ್ಪ ದೇವ್ರೆ. ಓಕೆ, ನಾನು ಹೇಳ್ದೆ ಗೊತ್ತಾ ಅವಾಗ, ಒಬ್ರಿಗೆ ಶುರು ಆಯ್ತು, ಈಗ ನೆಕ್ಸ್ಟ್ ಕಿಂಗ್ ಆಫ್ ವಾಂಡ್ಸ್ಗೆ ಅಂತ, ಕಿಂಗ್ ಆಫ್ ವಾಂಡ್ಸ್ ಅಂತ ಹೇಳ್ಸಿದ್ರು ಗೊತ್ತಿಲ್ಲ. ಸೊ ಅವ್ರ ಹಸ್ಬೆಂಡು ಇರ್ಬೋದೇನೋ ಗೊತ್ತಿಲ್ಲ ನನಗೆ ಓಕೆನಾ. 7 ಜನದಲ್ಲಿ ಯಾರ್ಯಾರು ಇರ್ಬೋದು, ಅವ್ರ ಗಂಡ, ಅವ್ರ ಮಕ್ಕಳು ಸೇರಿರ್ಬೋದು, ಯಾರು ಸೇರಿರ್ಬೋದು, ನನಗೂ ಗೊತ್ತಿಲ್ಲ. ಇದು ಸೆಕೆಂಡ್ ಒನ್ಗೆ ನೆಕ್ಸ್ಟು ಅಂತ ಹೇಳ್ತಾ ಇದಾರೆ ಆಯ್ತಾ. ಸೊ ಫಸ್ಟ್ ಒನ್ಗೆ ಏನ್ ಮಾಡಿದ್ರು, ಸ್ಥಗಿತ ಆಗ್ಬೇಕು ಲೈಫ್ ಅಂತ ಮಾಡಿದ್ರು. ನಿಮಗೆ ನಿಮ್ಮ ಲೈಫ್, ನಿಮ್ಮ ಕೀರ್ತಿ ಏನಿದೆ, ಅದು ಕೀರ್ತಿ ಯಶಸ್ಸು ಏನಿದೆ ಅದಕ್ಕೆ ಹೊಡ್ತಾ ಬೀಳ್ಬೇಕು ಅಂತ ಮಾಡಿದ್ರು. ಬೆಳಗ್ಗೆ ವಿಡಿಯೋ ನೋಡಿ. ಸೊ ಅದಕ್ಕೆ ಕತ್ರಿ ಹಾಕ್ಬೇಕು ಅಂತ ಮಾಡಿ, ನೀವು ದುಃಖದಲ್ಲಿ ಅಂತ ಆಳ್ತಾ ಇರ್ಬೇಕು ಅಂತೆಲ್ಲ ಮಾಡಿದ್ರು. ಬಟ್ ನೀವು ಟೆಂಪರೆನ್ಸ್, ಭಗವಂತನ ನೆಚ್ಚಿನ ಮೆಚ್ಚಿನ ಮಗು, ಯೋಚನೆ ಮಾಡಬೇಡಿ. ದುಃಖ ಆಗಿದೆ, ಐ ಅಗ್ರಿ, 100% ಐ ಅಗ್ರಿ. ತೊಂದರೆ ಆಗಿದೆ, ದುಃಖ ಆಗಿದೆ, ಕಷ್ಟ ಆಗಿದೆ, ಆಗ್ತಾ ಇದೆ, ಟೈಮ್ ಬರ್ತಾ ಇದೆ, ಯೋಚನೆ ಮಾಡಬೇಡಿ ಆಯ್ತಾ. ಧೈರ್ಯವಾಗಿರಿ, ನಗ್ತಾ ಇರಿ, ಖುಷಿಯಾಗಿರಿ, ಸ್ಟ್ರಾಂಗ್ ಆಗಿರಿ. ಅವರೇ ದೂರ ಆಗ್ತಾರೆ ಅಂದ್ರೆ ನೀವೇನು ಕತ್ಕೊಂಡಿರ್ಬೇಕು, ನೀವು ಸ್ಟ್ರಾಂಗ್ ಆಗಿರಿ. ಇರೋದು ಒಂದೇ ಜನ್ಮನಪ್ಪ, ನಗ್ತಾ ಇರಿ, ಖುಷಿಯಾಗಿರಿ
ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ನೋಡೋಣ, ಈಗ ಟವರ್ ಮೂಮೆಂಟ್ ನೆಕ್ಸ್ಟ್ ಅವ್ರಿಗೆ ಹಿಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂಡ್ ಇನ್ನೊಂದೇನು ಗೊತ್ತಾ, ಈಗ ಕ್ವೀನ್ ಆಫ್ ವಾಂಡ್ಸ್ ಅಂತ ಫಸ್ಟ್ ಒಂದು ಲೇಡಿಗೆ ಪ್ರಾಬ್ಲಮ್ ಅಂತ ಹೇಳಿದ್ರು. ಅದು ನಿಮ್ಮ ಲೈಫಲ್ಲಿ ಲೇಡಿನಾರು ಇರ್ಬೋದು, ಜೆಂಟ್ಸಾರು ಇರ್ಬೋದು, ಅವರ ಮಕ್ಕಳು, ಹೆಣ್ಣು ಮಗುನಾರು ಇರ್ಬೋದು, ಗಂಡು ಮಕ್ಕಳಾರು ಇರ್ಬೋದು, ನನಗೆ ದಯವಿಟ್ಟು ಗೊತ್ತಿಲ್ಲ. ಸೊ ನೀವುಗಳೇ ಗೊತ್ತು, ನೀವು ಹೇಳ್ತೀರಾ ನನಗೆ ಈ ತರ ನಡೀತಿದೆ, ಇಂಥವ್ರ ಮಕ್ಕಳು ಹಿಂಗಾಗಿದೆ ಅಂತ ನೀವೇ ಹೇಳಬೇಕು, ನೀವೇ ಹೇಳ್ತೀರಾ, ಅಷ್ಟಂತೂ ಗ್ಯಾರಂಟಿ. ನೆಕ್ಸ್ಟ್ ಇವಾಗ ಎಪಿಸೋಡ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೆಕ್ಸ್ಟ್ ಕ್ವೀನ್ ಆಫ್ ವಾಂಡ್ಸ್ ಯಾರು ಭಯಂಕರ ಹೇಟ್ರೆಡ್ನೆಸ್ ಇತ್ತು, ಅವರೇ ಕರ್ಕೊಂಡು ಹೋಗಿರೋದು ನಿಮ್ಮನ್ನ, ಲೈಕ್ ಮಾಡಿಸಿರೋದು, ನೆಗೆಟಿವಿಟಿ ಮಾಡಿಸಿ, ಇನ್ನೊಂದ್ಸಲ ಹೋಗೋಣ ನಡಿ, ಅವಳು ಸತ್ರು ಸರಿ, ಸಾಯ್ಬೇಕು, ಅವಳು ಇರೋದೇ ಬೇಡ, ನಮ್ಮ ಫ್ಯಾಮಿಲಿಗೆ ಸರಿಗಿಲ್ಲ ಅವಳು, ಅಥವಾ ಅವ್ನು ನಮ್ಮ ಫ್ಯಾಮಿಲಿಗೆ ಸರಿಗಿಲ್ಲ ಕಣಮ್ಮ, ನಿನ್ ಗಂಡನ ಥೂ ತು 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 ಸರಿನೇ ಇಲ್ಲ, ನೀನು ಮುಗಿಸ್ಬಿಡೋಣ ಬಿಡು, ಏನ್ ಯಾರಿಗೆ ಗೊತ್ತಾಗತ್ತಿದ್ದು ಅಂತ. ಹಲೋ, ಭಗವಂತಂಗೆ ಗೊತ್ತಾಗದೇ ಇರೋದು ಏನೂ ಇಲ್ಲ. ಏನ್ ನೆಗೆಟಿವಿಟಿ ಮಾಡಿದ್ರು ಅಲ್ಲೇ ಸಿಗಾಕೋತೀವಿ. ಇನ್ನೂ ಅರ್ಥ ಆಗ್ತಿಲ್ಲ ಅಂದ್ರೆ ಏನು ಮಾಡೋಕ್ಕಲ್ಲ. ಓಕೆ, ಎನಿವೆ, ಈ 7 ಜನ ಆಯ್ತಾ, 7 ಆಫ್ ಕಪ್ಸ್ 7 ಜನರಲ್ಲಿ ಇಬ್ರದ್ದು ಫ್ಯಾಮಿಲಿಗೆ ನಾ ಹೇಳ್ತಾ ಇರೋದು, ಇಬ್ರು ಫ್ಯಾಮಿಲಿಗಾಗ್ಲೇ ಶುರು ಆಗಿದೆ, 2ನೇ ಫ್ಯಾಮಿಲಿಗೆ ಶುರು ಆಗ್ತಿದೆ ಟವರ್ ಮೂಮೆಂಟ್ ಅಂತಿದ್ದಾರೆ. ಓಕೆನಾ? ಸೊ ಈ ಯಾವ ತರ ಟವರ್ ಮೂಮೆಂಟ್ ಹೊಡೆಯತ್ತವ್ರಿಗೆ ನೋಡೋಣ ನೆಕ್ಸ್ಟ್. ಓಕೆನಾ? ಇದು ನಾನು ಬೇರೆ ಡೆಕ್ ತಗೋತೀನಿ ನೆಕ್ಸ್ಟ್. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಓಕೆನಾ? ಆ್ಯಂಡ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟು ಹುರಿದುಂಬಿಸ್ತಾ ಇದ್ದೀರಾ. ಮ್ಯಾಜಿಕಲ್ ಮೀಡಿಯಾ 279 ಫ್ಯಾಮಿಲಿ, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್, ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಈ ವಿಶ್ವಾಸ, ನಿಮ್ಮ ನಂಬಿಕೆಗೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತಲೇ ನಾನು ಕೇಳ್ಕೊಳ್ಳೋದು. ಓಕೆನಾ? ಖಂಡಿತ ಮೆಂಬರ್ಶಿಪ್ ತೊಗೊಂಡಿದ್ದೀರಾ, ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮೆಂಬರ್ಶಿಪ್ ತೊಗೊಳ್ಳಿ, ಹೊಸದಾಗಿ ಖಂಡಿತ ತೊಗೊಳ್ಳಿ, ವೀಡಿಯೋಸ್ ಎಲ್ಲ ಬರುತ್ತೆ. ಓಕೆನಾ? ನಂಬಿಕೆ ಇಡಿ, ಖಂಡಿತ ಬರುತ್ತೆ. ನಗ್ತಾ ಇರಿ, ಓಕೆ? ನಗ್ತಾ ಇರಿ, ಎಷ್ಟೇ ದುಃಖ ಕಷ್ಟ ಇದ್ರೂ ನಗಬೇಕು ಅಷ್ಟೇ. ಈ ವಿಡಿಯೋ ನೋಡಿದ್ದೀರಾ ಅಂತಂದರೆ ಅಟ್ಲೀಸ್ಟ್ ನಗ್ತಾ ಇರಿ. ಓಕೆನಾ? ಓಕೆ, ಥ್ಯಾಂಕ್ ಯು.